ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಏನು ದೃಶ್ಯಗಳನ್ನ ನೋಡಿದ್ರಿ. ಸಾಯಿ ಲೇಔಟ್ನ ರಸ್ತೆ ಜಲಾವೃತವಾಗಿದೆ. ಇನ್ನು ಜೆಸಿಬಿ ಮೇಲೇರಿ ಶಾಸಕರು ಸವಾರಿ ಮಾಡಿದ್ದಾರೆ. ಜೆಸಿಬಿಯಲ್ಲಿ ಶಾಸಕ ಭೈರತಿ ಬಸವರಾಜ್ ಭೇಟಿ ಕೊಟ್ಟಿದ್ದಾರೆ. ಸಾಯಿ ಲೇಔಟ್ಗೆ ಭೇಟಿ ಕೊಟ್ಟಿದ್ದಾರೆ ಭೈರತಿ ಬಸವರಾಜ್ ಅವರು. ನೋಡಿ, ಬೆಳಗ್ಗೆಯಿಂದಲೂ ಕೂಡ ಜನ ಕಂಗೆಟ್ಟಿದ್ರು. ಏನೊಂದು ಕೂಡ ಸಿಗದೆ ಒಂದು ಹಾಲು ನೀರಿಗೂ ಕೂಡ ಪರದಾಡುವಂತಹ ಪರಿಸ್ಥಿತಿ ಇತ್ತು. ಜನ ತಮ್ಮ ಅಳಲನ್ನ ತೋಡ್ಕೊಂಡಿದ್ರು. ಹೀಗಾಗಿ ಅಲ್ಲಿನ ಶಾಸಕರು ಭೈರತಿ ಬಸವರಾಜ್ ಅವರು ಭೇಟಿ ಕೊಟ್ಟಿದ್ರು. ಆದರೆ ಅವರಿಗೂ ಕೂಡ ಹೋಗೋದಕ್ಕೆ ಸಾಧ್ಯವಾಗಿಲ್ಲ. ಹೀಗಾಗಿ ಜೆಸಿಬಿ ಮೇಲೇರಿ ಅವರು ಸಂಪೂರ್ಣ ಅಲ್ಲಿ ಏನೇನಿದೆ ಪರಿಸ್ಥಿತಿ ಅನ್ನೋದನ್ನು ಅವಲೋಕಿಸಿದ್ದಾರೆ. ಜೊತೆಗೆ ಅಲ್ಲಿನ ಸ್ಥಳೀಯರನ್ನು ಕೂಡ ಮಾತನಾಡಿಸಿದ್ದಾರೆ. ಏನೆಲ್ಲ ಸಮಸ್ಯೆ ಆಗಿದೆ ಮತ್ತೆ ಅಧಿಕಾರಿಗಳನ್ನು ಕೂಡ ಮಾತನಾಡಿಸಿದ್ದಾರೆ. ಯಾಕೆಂದ್ರೆ ಒಂದ್ ಕಡೆ ಮಳೆ ಬಂತು ಅಂದ್ರೆ ನೀರಿನ ಹರಿವು ಸರಾಗವಾಗಿ ಆಗಬೇಕು. ಆದರೆ ಸಾಯಿ ಲೇಔಟ್ ಏನಾಗಿದೆ ಅಂತಂದ್ರೆ ಬಂದಂತಹ ನೀರೆಲ್ಲವೂ ಕೂಡ ಅಲ್ಲೇ ನಿಂತಿದೆ. ಸಂಪೂರ್ಣ ಕೆರೆಮಯವಾಗಿ ಕಂಡು ಬರ್ತಾ ಇದೆ. ಅದರಲ್ಲೂ ತಗ್ಗು ಪ್ರದೇಶದ ಮನೆಗಳ ನಿವಾಸಿಗಳ ಪರಿಸ್ಥಿತಿ ಅಂತೂ ಹೇಳೋದೇ ಬೇಡ ಅನ್ನುವಂಥ ರೀತಿಯಲ್ಲಿ ಕಂಡು. ಇನ್ನು ಕೋರಮಂಗಲದಲ್ಲಿ ಅಪಾರ್ಟ್ಮೆಂಟ್ಗೆ ನೀರು ನುಗ್ಗಿದೆ. ಅಪಾರ್ಟ್ಮೆಂಟ್ಗಳಿಗೆ ರಾಜಕಾಲುವೆಯ ನೀರೆಲ್ಲವೂ ಕೂಡ ನುಗ್ಗಿರುವಂಥದ್ದು. ಬೇಸ್ಮೆಂಟ್ನಲ್ಲಿದ್ದಂತಹ ಕಾರ್ಗಳು, ಬೈಕ್ಗಳೆಲ್ಲವೂ ಕೂಡ ಜಲಾವೃತವಾಗಿದೆ. ಬೇಸ್ಮೆಂಟ್ನಲ್ಲಿ ಇನ್ನೂ ನೀರು ಖಾಲಿಯಾಗಿಲ್ಲ. ರಾಜಕಾಲುವೆಯಿಂದ ಉಕ್ಕಿ ಹರಿದಿರುವಂತಹ ಮಳೆ ನೀರು ನೋಡಿ, ಸಂಪೂರ್ಣ ಕೊಳಚೆ ನೀರದು. ಅಪಾರ್ಟ್ಮೆಂಟ್ನ ಈ ಬೇಸ್ಮೆಂಟ್ ಏನಿದೆ ಇಲ್ಲಿ ಸಂಪೂರ್ಣವಾಗಿ ನೀರು ಹರಿದು ಬಂದಿರುವಂಥದ್ದು. ಈ ಬಗ್ಗೆ ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ. ಬನ್ನಿ ನೋಡೋಣ. ಒಂದೇ ಒಂದು ಮಳೆ ರಾಜಧಾನಿಯ ಬಣ್ಣವನ್ನ ಬಯಲು ಮಾಡಿದೆ. ಸದ್ಯ ಬೆಂಗಳೂರಿನ ಸಾಕಷ್ಟು ಕಡೆಗಳಲ್ಲಿ ರಾತ್ರಿ ಸುರಿದಂತ ಮಳೆಗೆ ಅವಾಂತರಗಳ ಸರಮಾಳೆ ಸೃಷ್ಟಿಯಾಗಿರುವಂತದ್ದು. ಸದ್ಯ ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾಗಳಲ್ಲಿ ಒಂದಾದಂತ ಕೋರಮಂಗಲದಲ್ಲೂ ಕೂಡ ವರುಣನ ಅಬ್ಬರ ಬಿಸಿಯನ್ನ ಮುಟ್ಟಿಸಿದೆ. ಸದ್ಯ ಗಮನಿಸ್ತಾ ಇದ್ರೆ ಇದು ಕೋರಮಂಗಲ ಫಸ್ಟ್ ಬ್ಲಾಕ್ ನಲ್ಲಿ ಇರುವಂತಹ ಶ್ರೇಯಾ ಅನ್ನುವಂಥ ಖಾಸಗಿ ಅಪಾರ್ಟ್ಮೆಂಟ್. ಇದರಲ್ಲಿ ಬೇಸ್ಮೆಂಟ್ಗೆ ನೀರು ತುಂಬಿರುವಂತದ್ದು. ಸದ್ಯ ಇದ್ರ ಪಕ್ಕದಲ್ಲಿ ಏನೋ K100 ವ್ಯಾಲಿ ಅದು ಹೋಗುತ್ತೆ. ಆ ಒಂದು K100 ವ್ಯಾಲಿಯ ರಾಜಕಾಲುವೆಯ ನೀರು ಈಗ ಅಪಾರ್ಟ್ಮೆಂಟ್ಗೆ ತುಂಬಿರುವಂತದ್ದು. ಇದರಿಂದ ಇಲ್ಲಿ ಇರುವಂತ ವಾಹನಗಳು ಕಂಪ್ಲೀಟ್ ಆಗಿ ಜಲಾವೃತ ಆಗಿದೆ. ಸದ್ಯ ಈ ಒಂದು ಅಪಾರ್ಟ್ಮೆಂಟ್ ನ ಬೇಸ್ಮೆಂಟ್ ನಲ್ಲಿ ನಿಂತಿದ್ದಂತ ಕಾರ್ಗಳು ಹಾಗೆ ಬೈಕ್ಗಳು ನೀರಿನಲ್ಲಿ ಮುಳುಗಡೆ ಆಗಿರುವಂತದ್ದು. ಇನ್ನು K100 ವ್ಯಾಲಿ ಏನೋ ಪಕ್ಕದಲ್ಲೇ ಹಾದು ಹೋಗ್ತಾ ಇದೆ. ಅದು ಸಾಕಷ್ಟು ದಿನಗಳಿಂದ ಆ ಕಾಮಗಾರಿ ನಡೀತಾ ಇದೆ. ಆ ಒಂದು ಕಾಮಗಾರಿ ಕಂಪ್ಲೀಟ್ ಆಗದ ಹಿನ್ನೆಲೆ ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನೀರು ಬಂದಿದ್ರಿಂದ ಆ ಬೇಸ್ಮೆಂಟ್ಗಳು ಜಲಾವೃತ ಆಗಿರುವಂತದ್ದು. ಇಷ್ಟೊತ್ತಾದ್ರೂ ಕೂಡ ನೀರನ್ನ ತೆರವು ಮಾಡುವ ಕೆಲಸವನ್ನಾಗ್ಲಿ ಅಥವಾ ಆ ಒಂದು ಕಾರ್ಗಳನ್ನ ತೆರವು ಮಾಡುವಂತ ಕೆಲಸವಾಗ್ಲಿ ಇಲ್ಲಿ ಆಗ್ತಾ ಇಲ್ಲ. ಸದ್ಯ ಆ ಬೇಸ್ಮೆಂಟ್ ನಲ್ಲಿ ಐಷಾರಾಮಿ ಕಾರುಗಳು ಹಾಗೆ ಬೈಕ್ಗಳು ಕೂಡ ಈಗ ಜಲಾವೃತ ಆಗಿರುವಂತದ್ದು. ಒಟ್ಟಾರೆ ಆ ಬೆಂಗಳೂರಲ್ಲಿ ಪ್ರತಿ ಬಾರಿ ಮಳೆ ಬಂದಂತ ಸಂದರ್ಭದಲ್ಲೂ ಒಂದಿರೊಂದು ಅವಾಂತರಗಳು ಸೃಷ್ಟಿಯಾಗ್ತಿರುತ್ತೆ. ಆದ್ರೆ BBMP ಹಾಗೆ ಅಧಿಕಾರಿಗಳು ಎಚ್ಚೆತ್ಕೊಳ್ಳದೆ ಇರೋದೇ ಈ ಒಂದು ಅವಾಂತರಕ್ಕೆ ಕಾರಣ ಆಯ್ತು ಅನ್ನೋ ಪ್ರಶ್ನೆ ಈಗ ಸಾರ್ವಜನಿಕ ವಲಯದಿಂದ ಕೇಳಬರ್ತಾ ಇರುವಂತದ್ದು. ಸದ್ಯ ಇನ್ನಾದ್ರೂ ಮಳೆಗಾಲ ಆರಂಭ ಆಗ್ತಾ ಇದೆ. ಈಗಲಾದ್ರೂ ಅಧಿಕಾರಿಗಳು ಎಚ್ಚೆತ್ಕೊಂಡು ರಾಜಧಾನಿಯಲ್ಲಿ ಆಗ್ತಿರುವಂತಹ ಅವಾಂತರಗಳಿಗೆ ಬ್ರೇಕ್ ಆಗ್ತಾರ ಅನ್ನೋದನ್ನ ಇನ್ನಷ್ಟೇ ಕಾದ್ ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.